ಮೆಟ್ರೋ ಅಲ್ಲೇ ಹೋಗುತ್ತೆ ಡೈರೆಕ್ಟ್. ಆಟ ನಡೀತಾ ಇದೆ ಮೆಟ್ರೋದಲ್ಲಿ. ಅರೆ ಹಾಗೆ ಡೂಯಿಂಗ್ ರೀ ಮಗನೇ. ಸ್ಟೇಷನಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ ಎಲ್ಲ ಇದೆ ಹಾಕಿರೋ ಟೆಂಟು. ಏನದು ಅವರೇ ಬೆಳೆ ಮೇಲ. ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ ನನಗೆ, ಮ್ಯಾಮ್ ನೀವು ಎಲ್ಲಿ ಬೇಕಾದ್ರೂ ಬ್ಯಾಗ್ ಹಾಕೊಂಡು ಹೋಗ್ತೀರಾ, ನಿಮ್ಮ ಬ್ರದರ್ ನಿಮ್ಮ ಹಸ್ಬೆಂಡ್ ಬ್ಯಾಗ್ ತಗೊಂಡು ಹೋಗ್ತೀರಾ ವಾಯ್ ಅಂತ ಹೇಳಿದ್ದಾರೆ. ಯಾಕಂದರೆ ಬ್ಯಾಗಲ್ಲಿ ನನ್ನ ಮಗಳ ಫುಡ್ ಇರುತ್ತೆ, ನಮ್ಮ ಮಗಳ ಬಟ್ಟೆ ಇರುತ್ತೆ, ನಮ್ಮ ಮಗಳಿಗೆ ಏನೇನು ಬೇಕು ಬೇಬಿಗಳಿಗೆ ಎಲ್ಲ ಇರುತ್ತೆ. ಸೊ ನೋಡಿ ಇವಾಗ ಅದಕ್ಕೆ ಮಗು ಇದ್ದ ಮೇಲೆ ಬ್ಯಾಗ್ ಬೇಕೇ ಬೇಕಲ್ವಾ. ಸೊ ಹಾಯ್ ಬಿಟ್ಟ ಸಿ ಹಾಯ್. ನಮ್ಮ ಹಸ್ಬೆಂಡ್ಗೆ ನಮ್ಮ ಹಸ್ಬೆಂಡ್ಗೆ ಕಂಟ್ರಿ ಫುಡ್ ಬೇಕಂತೆ. ಕಂಟ್ರಿ ಫ್ರೂಟ್ ಗೊತ್ತಾ? ಕಂಟ್ರಿ ಫ್ರೂಟ್ ಏನಂತ? ಓಕೆ ಸಿ ದೊಡ್ಡ ದೊಡ್ಡ ಟೆಂಟ್ ಹಾಕಿದ್ದಾರೆ. ಬನ್ನಿ ಯಾವ್ದಾದ್ರು ಟೆಂಟಿಗೆ ಹೋಗ್ಬಿಡ್ತೀನಿ. ಬನ್ನಿ ತೋರಿಸ್ತೀನಿ, ಅವರೇ ಬೇಳೆ ಮೇಳ ತೋರಿಸ್ತೀನಿ ಬನ್ನಿ ನಿಮಗೆಲ್ಲರಿಗೂ. ಸೊ ಇದೇ ನೋಡಿ ಅವರೇ ಬೇಳೆ ಮೇಳ ಅಂತ. ಫೋಟೋ ತಕ್ಕೊಳ್ಳಿ ಬನ್ನಿ. हाय मैडम, राजस्थानी में पिकल्स ये पिकल करते हैं भी लो टेस्ट करो मैडम. मिक्स भी है, मिक्स पिकल्स. दिस पिकल टेस्ट गार्लिक 150 to 50 ग्राम से गार्लिक है. उसमें गार्लिक नहीं आता, गार्लिक इसमें सब नहीं आता. खबरी ए बेटा स्वीट आता, आंवला आता. हां ಎಲ್ಲ कुछ नहीं है. नो देख रहे ನೋಡಿ ಈ ಥರ ಎಲ್ಲ ಶಾಪಿಂಗ್ ಎಲ್ಲ ಇತ್ತು ಇಲ್ಲಿ ಅವರೇ ಮೇಳದಲ್ಲಿ ನೋಡ್ಬೋದು. नो ಇದೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನೋಡಿ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ, ನನಗೆ ತಗೋಬೇಕು ಅನ್ನಿಸ್ತು. ಬಟ್ ನೋಡ್ಬೋದು ನೀವು. ಸಿ ಅವರೇ ಬೆಲೆ ಮೊಮೋಜು, ನುಚ್ಚಿನ ಉಂಡೆ, ಪ್ಯಾಕ್ ಏನೇನೋ ಇದ್ದಾವೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅವರೇ ಬೆಳೆ ಎಲ್ಲನೂ ಅವರೇ ಬೆಲೆ. ಪಾಸ್ತಾ ಕೂಡ ಅವರೇ ಬೆಳೆದಿದೆ. ಸೊ ಈ ಥರ ಬೆಂಗಳೂರು ಜನ ಈ ಕಡೆ ಜನರಿಗೆ ಎಷ್ಟು ಕ್ರೇಜ್ ಇದೆ ಗೊತ್ತಾ ಅವರೇ ಬೆಳೆ ಬಗ್ಗೆ. ಸೊ ನಾವು ಉತ್ತರ ಕರ್ನಾಟಕದವ್ರು ಬಂದು ನಮಗೆ ಅವರೇ ಬೆಳೆ ಇಷ್ಟನೇ ಆಗಲಿಲ್ಲ ತಿನ್ನೋಕ್ಕೆ. ಆದರೂ ಏನೋ ಟ್ರೈ ಮಾಡಿದ್ದೆವು ನಾವು. ಅವರೇ ಬೆಳೆ ದೋಸೆ. ಹಾಂ ಬನ್ನಿ ಮ್ಯಾಮ್, ಟೇಸ್ಟ್ ಮಾಡಿ. ಪೀನಟ್ಸ್ ಹೋಮ್ ಮೇಡ್ ಕೊಕೊನಟ್ ಮಿಲ್ಕ್ ಫ್ಲೇವರಿಂದ ಮಾಡ್ರೆ. ಬನ್ನಿ ಮ್ಯಾಮ್. ಬೇಡ ಮ್ಯಾಮ್ ಬೇಡ, ಬೆಳಗ್ಗೆ ಅಂತ ತಿಂದು ಸಾಕಾಗಿದೆ. ಸಿ ಇಲ್ಲಿ ಸ್ಟ್ರಾಬೆರಿ ಫೋಟೋ ತೆಗೆಸ್ಕೊಂಡ್ರೆ ಅವರನ್ನೇ ನೋಡ್ತಿದ್ದೆ ಗುರಾಯಿಸ್. ಕಮ್ ಇಲ್ಲೇನಿದೆ ಅವರೇ ಕಾಲ್ ಮಾಡ್ತಾರೆ. ಕ್ರೇಜ್ ಆಗಿದೆ ಅವರೇ ಬೆಳೆಗೆ. ಸೋನಾ ಇಷ್ಟೊಂದು ಚೆನ್ನಾಗಿ ತಿಂತಾರೆ ಅವರೇ ಬೆಳೆನ. ಇಲ್ಲಿ ಇದಕ್ಕೊಂದು ಸಪ್ರೇಟ್ ಮೇಲನೇ ಇದೆಯಾ? ಬೆಲ್ಲ ಎಲ್ಲ ಸಕ್ಕರೆ ಇಲ್ಲ, ಡೇಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು. ಪ್ರೋಟೀನ್ ಲಾಡುನಾ? ಕೊಬ್ಬರಿ ಉಂಡೆ ಅಂತಾರಲ್ಲ. ಓಕೆ. ಜಿಮ್ಮಿಗೆ ಹೋಗಿ ಚೆನ್ನಾಗಿರುತ್ತೆ. ಬೆಲ್ಲ ಕೊಬ್ಬರಿ ಸ್ವೀಟ್ ತಿಂದು ಸಾಕಾಗಿದೆ. ಇದು ಇಲಾಚಿ ಎಷ್ಟು? ಇದು ಸುಮ್ಮನೆ ಡೆಕೋರೇಷನ್ ಇರುತ್ತೆ. ಫಾಸ್ಟಿಂಗ್ ಮಾರಕ್ಕೆ ಜನ ತಿಂತಿದ್ದೆ ಮಾಡೋದಕ್ಕಲ್ಲ. ಥ್ಯಾಂಕ್ ಯು. ಓಹ್
ಪಾಪಡ್ಗಳು. नहीं तो कोई बात नहीं. ಸರ್ ಒಂದು ಕೀ ಚೈನ್ ಬೇಕಾಗಿದೆ ರೀ. ಕಮ್. ಓ ಏನಿದು? ಲೈಟಾ ಲೈಟ್ ಹಾಕಿದ್ ಲೈಟ್ ಅರಣ್ಣು ಆನೆ ಕೂಡ ಇನ್ನೊಂದು ಆನೆ ಮಾಡಿದ್ದಾರೆ ಈಗ. ಹೌದು ಲೈಟ್ ಹಾಕಿ ಒಳಗಡೆ ನಮ್ಮ ಮನೆ ಟಿ ವಿ ಮುಂದೆ ಇಡೋಕ್ಕೊಂದು ಸಿಂಹ ತಂದ್ರನ್ನು ಹಿಂಗೆ ಮಾಡ್ತಾರೆ ಅದ್ರೊಳಗಡೆ ಹಿಂಗೆ ಕೆತ್ತಿದ್ದಾರೆ ಆನೆ. ಈ ಕಡೆ ಬನ್ನಿ, ನೀವು ಸೆಲ್ಫಿಲಿ ಬಂದಿದ್ದೀರಿ. ಸೊ ಇಲ್ಲೆಲ್ಲ ಓನ್ಲಿ ತಿನ್ನೋಕ್ಕಿದೆ. ಓಕೆ, ಏನೇನು ಅವರೇ ಬೆಳೆದು ಏನೇನಿದೆಯೋ ನಾವು ಆಲ್ರೆಡಿ ಏನೇನ್ ಮಾಡಕ್ ಬರುತ್ತೆ ಪ್ರತಿ ಎಲ್ಲಾದ್ರೂ ಟ್ರೈ ಮಾಡ್ಬಿಟ್ಟವ್ರೆ, ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು. ಜಿಲೇಬಿಯಿಂದ, ಜಾಮೂನಿಂದ, ಸ್ಪೈಸಿಯಿಂದ, ಬಜ್ಜಿಯಿಂದ, ಖಾರದಿಂದ ಎಲ್ಲರೂ ಕೂಡ ಅವರೇ ಬೆಳೆಯಿಂದ ಮಾಡೋದು. ಸೊ ಸೂಪರಾಗಿ ಮಾಡಿದ್ದಾರೆ. ಬಟ್ ಹೊಟ್ಟೆ ತುಂಬೋಗಿದೆ ಆಲ್ರೆಡಿ ತಿನ್ನೊಂದು ಕಡೆ. ಸೊ ಇವಾಗ ಏನಾದರೂ ಸ್ವಲ್ಪ ಡಿಸರ್ಟ್ಸ್ ತಿನ್ನೋಣ ಅಂತ ಬನ್ನಿ, ವಿಲ್ ಟ್ರೈ. ಬೇಡ, ಭಯ ಪಡ್ತಾರೆ. ಇದೆಲ್ಲ ಶಾಪಿಂಗ್ ಇದೆ. ಪ್ರತಿಯೊಂದು ಇದರದ ಮೇಲನ. Do you want to try jalebi son? ಏನು ಪ್ರತಿಯೊಂದು ಅವರೆಕಾಳು ಸ್ವೀಟ್ಸಾ? Try some of these. ಸೊ ನಾವು ಇವಾಗ ಅವರೆಕಾಳು ಸ್ವೀಟ್ಸ್ ತಿನ್ನು ಬನ್ನಿ. ಫೇಸ್ ಪೇಂಟಿಂಗ್ ಮಾಡಿಸ್ತೀರಾ? ಹಾಂ, ಆಮೇಲೆ ಆಫ್ಟರ್ ದಟ್ ಇದೆಲ್ಲ ಸ್ವೀಟ್ಸಾ? ಪ್ರತಿಯೊಂದು ಅವರೆಕಾಳು ಸ್ವೀಟ್ಸ್ ನೋಡಿರಿ ಹೇಗಿದೆ. ಗ್ರೀನ್ 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 ಪ್ರತಿಯೊಂದು ಅವರೆಕಾಳು ಸ್ವೀಟ್ಸ್. ಹಾಂ ನೋಡು, ನೋ ಪ್ರಾಬ್ಲಮ್. ಸೊ ಐ ವಿಲ್ ಟ್ರೈ ಅವರೆಕಾಳು ಜಾಮೂನ್ ತಿನ್ನು. ಇಲ್ಲಿ ಜಾಮೂನ್ ಇದ್ದಾವೆ ನೋಡೋಣ. ಸೊ ಅವರೆಕಾಳು ಜಾಮೂನ್ ತಿಂತೀನಿ ಬನ್ನಿ. ಅವರೇ ಬೆಳೆನ ಇದು? ಅವರೆಕಾಳಿನ ಸೇಮಾ? ಜಿಲೇಬಿ ಮಾಡ್ತಾರೆ, ಅವರೆಕಾಳು ಜಿಲೇಬಿ, ಅವರೆಕಾಳು ಜಾಮೂನ್ ಅಂತೆ. ನೋಡೋಣ, ಟೇಸ್ಟ್ ಬಂದಿದೆ. ಒಂದು ಜಾಮೂನ್ ತಗೊಂಡಿದ್ದೀವಿ. ಸೊ ನಮ್ಮ ಸೊ ಸ್ಪೀಡಾ ಅವರೆಕಾಳು ಜಾಮೂನ್, ಅವರೆಕಾಳು ಬೆಳೆ ಜಾಮೂನ್. ಇಲ್ಲ ಸರ್, ಅಲ್ಲಿದೆ ನೋಡಿ. ಸೊ ನಾವು ಮೇಡಮ್ ಜಾಯಿನ್ ಟು ದ ಅವರೆಕಾಳು. ಹಾಕ್ಸಿದ್ದೀವಿ ಹಾಂ ಜಾಂಗೀರ್ ಎಷ್ಟು, ಜಾಮೂನ್ ಎಷ್ಟು? 380 ಸ್ಪೂನ್. ಜಾಂಗೀರ್ ಎಷ್ಟು, ಜಾಮೂನ್ ಸ್ಪೂನ್ ಅಲ್ಲಿಲ್ವಾ? ಜಾಮೂನ್ ಒಂದು 30, ಜಾಂಗೀರ್ ಜಿಲೇಬಿ ಪ್ಲೇಟ್ 50. ಒಮ್ಮ ಸ್ಟ್ರಾಬೆರಿ ವಾಟ್ಸಿದ್ವಿ. ಎಸ್ ಕಮ್. ನೋಡೋಣ ಆಯ್ತಾ ಟೇಸ್ಟ್ ಹೇಗಿದೆ ಅಂತ. ಇವರಿಗೂ ಬೇಕಂತೆ. ವೇಟ್ ಸಿಲ್ ಗಿವ್ ಟು ಯು. ಹೇಗೆ ನಾರ್ಮಲ್ ಜಾಮೂನ್ ಥರ ಇದೆ? ಹಾಂ, ನಾವು ಮೊನ್ನೆ ಆಫೀಸಲ್ಲಿ ಮಾಡಿ ಇಟ್ಟಿದ್ದೀವಿ ಈ ಥರ. ಇಲ್ಲೇನಿದೆ? ಏನಿದೆ? ಪನ್ನೀರ್ ಆ ಥರ ಬೇಕಾ ನಿಮಗೆ? ನೋಡೋಣ ಬನ್ನಿ. ಹಾಂ, ಸೊ ನಮಗೆಲ್ಲ ಊಟ ಆಯಿತು. ನನ್ನ ಮಗಳು ಊಟ ಮಾಡ್ಸೋಕೆ ಏನೇನು ಸರ್ಕಸ್ ಮಾಡ್ತಿದ್ದೀವಿ ಅಂದರೆ, ಇಲ್ಲೊಂದು ಡ್ಯಾನ್ಸ್ ಇತ್ತು, ತೋರಿಸ್ತೀನಿ. ಡ್ಯಾನ್ಸ್ ಡ್ಯಾನ್ಸ್ ಆಡ್ತಾ ಇತ್ತು, ಡ್ಯಾನ್ಸ್ ಮಾಡಿತ್ತು, ಎಲ್ಲ ಗೇಮ್ಸ್ ಇದೆ. ಏನೇನು ಮಾಡಿಸ್ಬಿಟ್ಟು ಕೆಳಗೆ ಕೂತ್ಕೊಂಡು ನಾವು ಕೆಳಗೆ ಕೂತ್ಕೊಳ್ತೀವಿ. ಹಾಗೆ ಹ್ಯಾಂಡ್ ವಾಶ್ಗಳನ್ನ ಎಲ್ಲರೂ ಡ್ರಮ್ ಅಲ್ಲೇ ಮಾಡ್ತಾ ಇದ್ದೀರಾ, ಡಸ್ಟ್ಬಿನ್ಗಳಲ್ಲಿ. ದೋಸೆ ತಿಂದಿದ್ದಾಯ್ತು. ಇವಾಗ ನಾವು ಫೇಸ್ ಮೇಲೆ ಪೇಂಟ್ ಅಂತೆ. ಬನ್ನಿ ಯಾವ ಥರ ಮಾಡಿಸ್ತಾ ನೋಡೋಣ. ಫೇಸ್ ಪೇಂಟ್ ಅಮ್ಮ ಪಪ್ಪಿ ಗಿಡಮ್ಮ ಪಾಪ ಒಂದು ಸೊ ಒಂದು ಫೇಸ್ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ, ಟೆಂಪ್ರರಿ ಟ್ಯಾಟೂಸ್.
ಸೋನಮಂಗಿ ಸ್ಪೆಕ್ಟ್ ತೆಗೀರಿ. ಬೇಸ್ ಪೇಂಟಿಂಗ್ ಹಾಗೆ ಹಬ್ಬ ಸುಧಾ ಬರ್ಗೂರ್ ಅವರ ತಂಡ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಡಿಫ್ರೆಂಟ್ ಆಗಿದೆ. ಮೇಡಮ್ ಒಂದು ಫೇಸ್ ಪೇಂಟಿಂಗ್ ಮಾಡಿಸಿದ್ದಾರೆ. ಸೂಪರ್ ಆಗಿದೆ ಅಲ್ಲ. ಆ ಕಡೆ ತೋರಿಸಿ ಕಣ್ಣು ಸ್ವಲ್ಪ ಲೈಟಾಗಿ ಶೈನಿಂಗು ಪ್ಲಸ್ ಈ ಕಡೆ ಪೆನ್. ಬೇಡ ಸ್ಟ್ರಾಬೆರಿ ಪೇಂಟಿಂಗ್ ಎಲ್ಲ ಮುಗೀತು, ಊಟ ಆಯ್ತು, ದೋಸೆ ತಿಂದ್ವಿ, ಮತ್ತೆ ಐಸ್ ಕ್ರೀಮು, ಒಂದು ಜಾಮೂನ್, ಒಂದು ಜಾಮೂನು, ಜಿಲೇಬಿ, ಸ್ವಲ್ಪ ಜಾಮೂನ್ ಸ್ವೀಟ್ ತಿಂದೆ, ಮತ್ತೆ ದೂದ್ ಹಲ್ವಾ ತಿಂದೆ. ಇವಾಗ ಬ್ಯಾಕ್ ಟು ಹೋಮ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ತುಂಬ ರಶ್ ಇದೆ ಗುರು, ಸರಿಯಾಗಿ ಇದು ಮಾಡೋಕ್ಕಾಗಲ್ಲ, ಜನ ಜಾತ್ರೆ. ಓಕೆ, ಸೊ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಅಂಕಲ್ ಅಂತ ಇರು. ಹಾಯ್ ಅಂಕಲ್, ನಮ್ಮ ಹಸ್ಬೆಂಡ್ ಅಂಕಲ್ ಅಂತ. ಹಾಯ್ ಅಂಕಲ್. ಅವರೇ ಬೆಳೆ ಮೇಲೆ ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಂಕಲ್ ಅವರು, ನಿಮ್ಮ ಅಂಕಲ್, ನಿಮ್ಮ ಅಂಕಲ್ ಊಟ. ಹಾಂ ಹೇಳಿ ನಿಮ್ಮನ್ನ ಕಟ್ಬ. ಅವರೇ ಬೇಳೆ ಬಾಯ್. ನೆಕ್ಸ್ಟ್ ವಿಡಿಯೋ. ನಮಗೆಲ್ಲ ತಿನ್ನೋಕ್ಕಾಗಲ್ಲ ಅದನ್ನು ಅಷ್ಟು. ಏನು ಗೊತ್ತಾ, ದೋಸಾನು ಅವರೇ ಬೆಳೆ, ಬರೀ ಅವರೇ ಬೆಳೆ ಹಾಕಿ ಟು ಜೆಡ್ ಅವರಿಗೆ ಇಷ್ಟು ತಿಂದ್ರು ಅವರೇ ಬೆಳೆ, ಅದಕ್ಕೆ ಅದನ್ನ ಹಾಕಿನೇ ಮಾಡಿರ್ತಾರೆ. ಸೊ ಅದಕ್ಕೆ ನಾವು ತಿಂದಿಲ್ಲ, ಜಾಸ್ತಿ ಕಡಿಮೆ ತಿಂದಿದ್ದೀವಿ. ಸೊ ಹೇಗಿದೆ ಇದೊಂದು? Where's my look? ಈ ಕಡೆ ಆ ಕಡೆ ಸೋಸಿ. It's like cool, no? It's cool.